ನೀವು ಹುಟ್ಟಿರುವ ತಿಂಗಳು ಹೇಳುತ್ತದೆ ಯಾವ ಪ್ರಾಣಿಯ ಸ್ವಭಾವವನ್ನು ಹೊಂದಿರುತ್ತೀರಾ ಎಂದು. ಜನವರಿ ಪ್ರಾಣಿ ಸಿಂಹ. ಇವರುಗಳು ಬಲವಾಗಿ ಇರುತ್ತಾರೆ. ಇವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿ ಇರುತ್ತದೆ. ಫೆಬ್ರವರಿ ಪ್ರಾಣಿ ಮೊಲ. ಇವರುಗಳು ಅಮಾಯಕರು. ಹುಡುಗಾಟವು ಹೆಚ್ಚು. ಮಾರ್ಚ್ ಪ್ರಾಣಿ ಹಾವು. ಇವರುಗಳು ಅಮಾಯಕರಂತೆ ಕಾಣುತ್ತಾರೆ. ಯಾರಿಗೂ ತಿಳಿಯದಂತೆ ಒಳಗೊಳಗೆ ಎಲ್ಲಾ ಕೆಲಸಗಳನ್ನು ಮಾಡುತ್ತಾರೆ. ಏಪ್ರಿಲ್ ಪ್ರಾಣಿ ಹುಲಿ. ಇವರುಗಳು ಬಲವಾಗಿ ಇರುತ್ತಾರೆ. ಏನನ್ನೂ ಬಿಡುವುದಿಲ್ಲ. ಮೇ ಪ್ರಾಣಿ ಕುದುರೆ. ಇವರುಗಳು ಸ್ವತಂತ್ರದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಯಾರಿಗೂ ತಲೆಬಾಗುವುದಿಲ್ಲ. ಜೂನ್ ಪ್ರಾಣಿ ನಾಯಿ. ಇವರುಗಳು ಒಳ್ಳೆಯ ನಂಬಿಕೆಯನ್ನು ಹೊಂದಿರುತ್ತಾರೆ. ಪ್ರೀತಿಗೆ ಸ್ನೇಹಕ್ಕೆ ಪ್ರಾಣ ಕೊಡುತ್ತಾರೆ. ಜುಲೈ ಪ್ರಾಣಿ ಗಿಳಿ. ಇವರುಗಳು ಎಲ್ಲರಿಂತಲೂ ವಿಭಿನ್ನವಾಗಿ ಇರ್ತಾರೆ. ಆಗಸ್ಟ್ ಪ್ರಾಣಿ ಆನೆ. ಇವರುಗಳು ಪ್ರತಿಯೊಂದನ್ನು ಆಳವಾಗಿ ಯೋಚಿಸುತ್ತಾರೆ. ಯಾವುದನ್ನು ಅಷ್ಟು ಬೇಗ ಮರೆಯುವುದಿಲ್ಲ. ಎಲ್ಲವನ್ನೂ ಒಂದು ಪದ್ಧತಿಯಲ್ಲಿ ಮಾಡ್ತಾರೆ. ಸೆಪ್ಟೆಂಬರ್ ಪ್ರಾಣಿ ಕೋಳಿ ಹುಂಜ. ಇವರುಗಳು ಶಾಂತಿವತರು, ಬುದ್ಧಿವಂತರು, ಗೌಪ್ಯತೆಯನ್ನು ಹೊಂದಿರುತ್ತಾರೆ. ಅಕ್ಟೋಬರ್ ಪ್ರಾಣಿ ನರಿ. ಇವರುಗಳು ಜಾಸ್ತಿ ಬುದ್ಧಿಯನ್ನು ಹೊಂದಿರುತ್ತಾರೆ. ಕೆಲವು ಬಾರಿ ಅವರ ಬುದ್ಧಿವಂತಿಕೆಯಿಂದ ಮೋಸ ಹೋಗುತ್ತಾರೆ. ನವೆಂಬರ್ ಪ್ರಾಣಿ ಕರಡಿ. ಇವರುಗಳು ತುಂಬಾ ಕೋಪವಂತರು, ಆದರೆ ಮನಸ್ಸು ತುಂಬಾ ಸುನೀತವಾಗಿ ಇರುತ್ತದೆ. ಡಿಸೆಂಬರ್ ಪ್ರಾಣಿ ಗೂಬೆ. ಇವರಿಗೆ ಒಳ್ಳೆಯ ಜ್ಞಾನವೂ ಇರುತ್ತದೆ. ತುಂಬಾ ಆಳವಾಗಿ ಆಲೋಚಿಸುತ್ತಾರೆ. ಹೆಚ್ಚಾಗಿ ಪ್ರೀತಿಸುತ್ತಾರೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎನ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.